ನಮಸ್ಕಾರ ಗೆಳೆಯರೆ. ಕೊರೋನಾ ವಿಚಾರದಲ್ಲಿ ಕರ್ನಾಟಕ ಒಂದು ರೀತಿಯಲ್ಲಿ ಎಲ್ಲೋ ಪರಿಸ್ಥಿತಿ ಕೈತಪ್ಪಿ ಹೋಗ್ತಾ ಇದೆಯಾ? ಬದುಕುಗಳ ಜೊತೆಗೆ ವ್ಯವಸ್ಥೆ ಚಲ್ಲಾಟ ಆಡಿದ ಪರಿಣಾಮ ಬಡವರು ಜನಸಾಮಾನ್ಯರ ಜೀವ ಅಪಾಯದಲ್ಲಿದೆಯಾ, ಅವರ ಬದುಕಿಗೆ ಕುತ್ತು ಬಂದಿದೆಯಾ ಅನ್ನುವಂತಹ ಗುಮಾನೆ ಇದೀಗ ದಟ್ಟವಾಗಿ ಬರ್ತಿದೆ. ಮತ್ತು ಗೌರ್ಮೆಂಟ್ ಕಡೆಯಿಂದಲೂ ಕೂಡ ಆ ಸಿಗ್ನಲ್ಸು, ಆ ಸಂಕೇತಗಳು ನೋಡಿದರೆ ಎಷ್ಟೇ ಡಿಪೆಂಡ್ ಮಾಡಿಕೊಂಡ್ರೂ ಕೂಡ ಇದೆಲ್ಲವೂ ವ್ಯತ್ಯಾಸ ಆಗ್ತಿದೆ ಅನ್ನುವಂತಹ ಸಂದೇಶ ರವಾನೆ ಆಗ್ತಿದೆ. ಅದರ ಬಗ್ಗೆ ಇಂದಿನ ಮಾತು ಮಂಥನ. ಗೆಳೆಯರೆ, ಹೆಚ್ಚು ಮಾತಾಡೋದಕ್ಕಿಂತ ಮೊದಲು ತುಮಕೂರಲ್ಲಿ ಅಲ್ಲಿಯ ಉಸ್ತುವಾರಿ ಸಚಿವ, ಕಾನೂನು ಸಚಿವ ಮಾಧುಸ್ವಾಮಿ ಅವರು ಮಾತಾಡಿದ್ದಾರೆ. ಸಂಪೂರ್ಣವಾಗಿ ಅವ್ರು ಏನನ್ನ ಮಾತಾಡಿದ್ದಾರೆ ಅನ್ನೋದನ್ನ ನಾವು ನೋಡೋಣ ಬನ್ನಿ. ಕೋವಿಡ್ ಪ್ರಕರಣಗಳು ಕ್ಷಿಪ್ರವಾಗಿ ಬೆಳೀತಾ ಇದೆ. ಜಿಲ್ಲಾಡಳಿತದಿಂದ ಎಷ್ಟೇ ಶ್ರಮ ಪಟ್ಟರೂ ನಿಗ್ರಹ ಮಾಡೋದು ಕಷ್ಟ ಅಂಥೇಳಿ ಅನಿಸೋ ಸ್ಥಿತಿಗೆ ನಾವು ತಲುಪಿದ್ದೀವಿ. ನಮ್ಮಲ್ಲೀಗ ಒಟ್ಟು ಸೋಂಕಿತರು 252 ಜನ ಇದ್ದಾರೆ. ಇವತ್ತಿನವರು 31 ಜನ ಇದ್ದಾರೆ. ಈ 252ರಲ್ಲಿ 61 ಜನ ನಮಗೆ ಡಿಸ್ಚಾರ್ಜ್ ಆಗಿ 183 ಸಕ್ರಿಯವಾಗಿ ಸೋಂಕಿತಿದ್ದಾರೆ. ಇದರಲ್ಲಿ 8 ಮಾರ್ಟಾಲಿಟಿ ಡೆತ್ ಆಗಿಬಿಟ್ಟಿದೆ. ಆದರೆ ನಮಗೆ ಇವತ್ತು ಸಂಖ್ಯೆಗಿಂತ ಇದು ಕಮ್ಯುನಿಟಿ ಲೆವೆಲ್ಗೆ ಹೋಗ್ತಿರೋದು ಆಘಾತನ ತರ್ತಾ ಇದೆ. ಅದು ಎಲ್ಲಿಗೆ ರೀಚ್ ಆಗಬಾರ್ದು ಅಂತ ಇಷ್ಟು ದಿವಸ ನಾವು ಹೋರಾಟ ಮಾಡ್ಕೊಂಬಂದ್ವಿ. ಎಲ್ಲ ಒಂದು ಕಡೆ ನಮ್ಮ ಕೈ ತಪ್ತಾ ಇದೆ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ. ಗೆಳೆಯರೆ, ಇದೊಂದು ಸ್ಫೋಟಕವಾದ ಅಂಶವನ್ನ ಮಾಧುಸ್ವಾಮಿ ಅವರು ಇವತ್ತು ಬಯಲು ಮಾಡಿದ್ದಾರೆ. ಅದು ಆಕಸ್ಮಿಕವಾಗಿ ಬಯಲು ಮಾಡಿದರೋ ಇಲ್ಲವೇ ವರ್ತಮಾನದ ಕಟು ಸತ್ಯವೊಂದನ್ನು ಹೇಳಿ ನಾವು ಎಂತಹ ಜ್ವಾಲಾಮುಖಿಯ ತುದಿಯ ಮೇಲೆ ನಾವು ಕೂತಿದ್ದೀವಿ ಅನ್ನುವ ಮಾಹಿತಿಯನ್ನು ಇದೇ ಪ್ರಪ್ರಥಮ ಬಾರಿಗೆ ಅವರು ಬಹಿರಂಗಪಡಿಸಿದಾರೋ ಅಥವಾ ಯಾವುದನ್ನು ಈ ಸರ್ಕಾರ ಮತ್ತು ಉಸ್ತುವಾರಿಯ ಜವಾಬ್ದಾರಿ ಹೊತ್ತಂತಹ ಕೋವಿಡ್ ಕಾರ್ಯಾಚರಣೆಯ ಜವಾಬ್ದಾರಿ ಹೊತ್ತಂತಹ ಸಚಿವರು ಹೇಳೋದಕ್ಕೆ ಹಿಂಜರಿತಿದ್ರೋ ಅದನ್ನು ತುಮಕೂರು ಉಸ್ತುವಾರಿ ಸಚಿವರು ಬಹಿರಂಗಪಡಿಸಿದ್ದಾರೆ ಅಂತ ಕೂಡ ನನಗೆ ಅನುಮಾನ. ಅವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಕೊರೋನಾ ಸಮುದಾಯಕ್ಕೆ ಹಬ್ಬಿದೆ, ಅಸಹಾಯಕರಾಗಿದ್ದೇವೆ, ನಾವು ಈ ವಿಚಾರದಲ್ಲಿ ಫೇಲ್ಯೂರ್ ಆಗಿದ್ದೇವೆ ಅನ್ನುವಂತಹ ಮಾತನ್ನ ಅವರು ಪರೋಕ್ಷವಾಗಿ ಹೇಳ್ತಿದ್ದಾರೆ. ಸಮೂಹಕ್ಕೆ ಹಬ್ಬಿದೆ ಅನ್ನೋದನ್ನ ನೇರವಾಗಿ ಒಪ್ಕೋತಾ ಇದ್ದಾರೆ. ಅಂದರೆ ಇದರ ಅರ್ಥ ಇದು ವ್ಯವಸ್ಥೆ ಒಟ್ಟಾರೆ ಕೊರೋನಾ ವಿಚಾರದಲ್ಲಿ ಕರ್ನಾಟಕ ಅಪಾಯದ ಸುಳಿಗೆ ಸಿಲುಕಿದೆ ಅನ್ನೋದು ಬಹುತೇಕ ಖಚಿತ ಆಗಿದೆ. ಈ ಹೊತ್ತಲ್ಲಿ ರಾಜ್ಯ ಸರ್ಕಾರದ ಒಬ್ಬ ಪ್ರಭಾವಿ ಸಚಿವರು, ಕ್ಯಾಬಿನೆಟ್ ಸಚಿವರೇ ಒಂದು ಬಹಿರಂಗ ಹೇಳಿಕೆಯನ್ನು, ಅದು ಸಂಸದೀಯ ಪಟು ಅಂತ ಕೂಡ ನಾವು ಅವ್ರಿಗೆ ಹೇಳ್ತೇವೆ, ಸ್ವಲ್ಪ ಸಿಡುಕಿದೆ, ಕೆಲವು ಸರಿ ಇದ್ದದ್ದನ್ನ ಇದ್ದಾಗಿ ಹೇಳಿಬಿಡೋ ಗುಣ ಕೂಡ ಅವರಿಗಿದೆ. ಹೀಗಾಗಿ ಆ ಸಚಿವರ ಹೇಳಿಕೆಯನ್ನು ಗಂಭೀರವಾಗಿ ಪರಿಗಣಿಸಿಕೊಂಡು ನಾನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಒಂದು ಸ್ಪಷ್ಟ ಸ್ಟೇಟ್ಮೆಂಟನ್ನು ಕೊಡಬೇಕು ಅಂತ ಬಯಸ್ತೇನೆ. ಅದು ಈ ರಾಜ್ಯದ ಜನರ ಹಕ್ಕು. ಕೊರೋನಾ ವಿಚಾರದಲ್ಲಿ ಗ್ರೌಂಡ್ ಲೆವೆಲಲ್ಲಿ ಬೇರು ಮಟ್ಟದಲ್ಲಿ ಏನಾಗಿದೆ, ರೋಗದ ಪರಿಣಾಮ ಏನಾಗಿದೆ, ನೀವು ಇಷ್ಟೆಲ್ಲ ಸ್ಯಾಂಪಲ್ಸ್ ಕಲೆಕ್ಷನ್ಸ್ ಮಾಡ್ತಿರಲ್ಲ, ಇಷ್ಟು ದಿನಗಳಾಗುವಲ್ಲ, ಅದರ ಫಲಿತಾಂಶ ಏನು, ಅದರ ಫೈಂಡಿಂಗ್ಸ್ ಏನು, ಒಟ್ಟಾರೆ ಸಮೂಹಕ್ಕೆ ಸಮುದಾಯಕ್ಕೆ ರೋಗ ಹಬ್ಬಿದೆಯಾ, ಹಾಗಿದ್ರೆ ಅದ್ರ ಬಗ್ಗೆ ಒಂದು ಶ್ವೇತಪತ್ರವನ್ನು ಸರ್ಕಾರ ಮಂಡಿಸಬೇಕು. ಸಾರ್ವಜನಿಕರಿಗೆ ತಮ್ಮ ಆರೋಗ್ಯದ ಬಗ್ಗೆ, ಒಟ್ಟಾರೆ ವ್ಯವಸ್ಥೆಯ ಬಗ್ಗೆ ಅದನ್ನು ತಿಳ್ಕೊಳ್ಳುವಂತಹ ಎಲ್ಲ ಹಕ್ಕಿದೆ. ಆ ಹಕ್ಕನ್ನು, ಅದಕ್ಕೆ ಗೌರವವನ್ನು ಕೊಟ್ಟು ಸರ್ಕಾರ ಏನು ಮಾಹಿತಿ ಇದೆಯೋ, ವಸ್ತುಸ್ಥಿತಿ ಏನಿದೆಯೋ ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟನ್ನು ಕೊಡೋದು ಸರ್ಕಾರದ ಕರ್ತವ್ಯ. ಇದು ಮುಖ್ಯಮಂತ್ರಿಯ ಕರ್ತವ್ಯ. ಇದನ್ನು ಸ್ಪಷ್ಟವಾಗಿ ಹೇಳ್ತೇನೆ. ನನ್ನ ಬಳಿ ಇರುವ ಅಂಕಿಅಂಶವನ್ನು ಇದಕ್ಕೆ ಪೂರಕವಾಗಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋದಕ್ಕೆ ಬಯಸ್ತೇನೆ. ಎಲ್ಲಿ ಫೇಲ್ಯೂರ್ ಆಗಿದೆ ಅನ್ನೋದನ್ನ ಸರ್ಕಾರ ಹೇಳಬೇಕಾಗುತ್ತೆ. ಇದು ಇಲ್ಲದೆ ಹೋದರೆ ಜನಸಾಮಾನ್ಯರಿಗೆ ಮಾಡುವ ಮೋಸ ಇದು ವ್ಯವಸ್ಥಿತವಾಗಿ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನು ಒಂದು ಸರ್ಕಾರ ಮುಚ್ಚಿಟ್ರೆ ಇದು ಜನರಿಗೆ ಮಾಡುವ ದ್ರೋಹ. ಆದ್ದರಿಂದ ಗೌರ್ಮೆಂಟ್ ಒಂದು ಸ್ಟೇಟ್ಮೆಂಟನ್ನು ಮಾಡಲೇಬೇಕಾಗುತ್ತೆ. ನನಗೆ ಈ ಸರ್ಕಾರದಿಂದಲೇ ಲಭ್ಯವಾಗ್ತಿರೋ ಮಾಹಿತಿಯ ಪ್ರಕಾರ ಕಳೆದ 2 ತಿಂಗಳಲ್ಲಿ, ಈ ಜೂನ್ ಒಂದು ಭಾಗ, ಜುಲೈನ ಕೆಲವು ದಿನಗಳು ಮತ್ತು ಜೂನ್ನಲ್ಲಿ ಎಲ್ಲೋ ತಪಾಸಣೆನೇ ಸರಿಯಾಗಿ ಆಗಿಲ್ಲ ಗೆಳೆಯರೆ. ಟೆಸ್ಟಿಂಗ್ ಆಗಿಲ್ಲ. ಒಟ್ಟಾರೆ ಮೂಲ ಮಂತ್ರನೇ ಟೆಸ್ಟು, ಟ್ರೇಸು, ಆಮೇಲೆ ಅವರಿಗೆ ಟ್ರೀಟ್ಮೆಂಟ್ ಕೊಡು ಅನ್ನೋದು 3 ಮಂತ್ರ, 3T ಸೂತ್ರ. ಇದು ಟೆಸ್ಟ್ ಮಾಡಬೇಕು, ಹಾಗೆಯೇ ಅವರಿಗೆ ಟ್ರೇಸ್ ಮಾಡಬೇಕು, ಟೆಸ್ಟ್ ಮಾಡಬೇಕು, ಟ್ರೀಟ್ಮೆಂಟನ್ನು ಕೊಡಬೇಕು. ಇದು ಮೂಲ ಸೂತ್ರ.
ಈ ಸೂತ್ರವನ್ನ ಈ ತಿಂಗಳ ಅರ್ಧ ಭಾಗ ಮತ್ತು ಹೋದ ತಿಂಗಳು ಸರ್ಕಾರ ಸರಿಯಾಗಿ ಪರಿಪಾಲಿಸಿಲ್ಲ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರಲ್ಲಿ ಸ್ಪಷ್ಟವಾಗಿ ಪರಿಪಾಲಿಸಿಲ್ಲ ಅನ್ನೋ ಮಾಹಿತಿ ಲಭ್ಯ ಆಗ್ತಿದೆ. ಸರಾಸರಿಯಾಗಿ ಸುಮಾರು ಒಂದು ದಿನಕ್ಕೆ 4,370 ಟೆಸ್ಟ್ ಮಾಡಬೇಕು ಅನ್ನೋದು ಒಂದು ನ್ಯಾಷನಲ್ ಆದಂತಹ ರಾಷ್ಟ್ರೀಯ ಸ್ಟ್ಯಾಂಡರ್ಡ್ ಅದು. ಆದರೆ ಇದು ಕಳೆದ 2 ತಿಂಗಳಲ್ಲಿ 1.5 ತಿಂಗಳಲ್ಲಿ ಅದು ಕೋವಿಡ್ ತುದಿಘಟ್ಟದಲ್ಲಿ ಇರಬೇಕಾದ್ರೆ, ದೊಡ್ಡ ಮಟ್ಟದಲ್ಲಿ ಇರಬೇಕಾದ್ರೆ, ನೂರಾರು ಜನರ ಪ್ರಾಣವನ್ನು ಕಸಿತಿರುವಂಥ ಸಂದರ್ಭದಲ್ಲಿ ಟೆಸ್ಟ್ಗಳನ್ನ ಮೊದಲಿಗಿಂತ ಜಾಸ್ತಿ ಮಾಡಬೇಕಾಗಿತ್ತು. ಆ ಟೆಸ್ಟ್ ಮಾಡ್ದಲ್ಲೇ ಕರ್ನಾಟಕ ಸರ್ಕಾರ ಎಡವಿದೆ. ಇದಕ್ಕೆ ಹೊಣೆ ರಾಜ್ಯ ಸರ್ಕಾರ. ಏನು ಸಚಿವರ ನಡುವಿನ ಕಿತ್ತಾಟದ ಪರಿಣಾಮವೋ, ಸುಮ್ಮನೆ ಪಬ್ಲಿಸಿಟಿ ತಗೊಂಡ್ಬಿಟ್ಟು ಸಚಿವರು ಉಡಾಫೆ ಹೊಡ್ಕೊಂಡು ತಿರುಗಿದ್ರಲ್ಲ ಅದರ ಪರಿಣಾಮವೋ, ಏನು ಬಿಡು ಏನೂ ಆಗಿಲ್ಲ, ನ್ಯಾಷನಲ್ ಲೆವೆಲ್ ನಮ್ದೊಂದು ಇಮೇಜ್ ಬಿಲ್ಡಪ್ ಮಾಡೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ಬಿಟ್ಟು ಒಂದು ಸೂಡೋ ಇಮೇಜ್ ಪ್ರೆಸೆಂಟ್ ಮಾಡಿದ್ರಲ್ಲ ಅದರ ಪರಿಣಾಮವೋ, ಮುಖ್ಯಮಂತ್ರಿಗಳು ಇದರ ಹೊಣೆಗಾರಿಕೆನ ಹೊರಬೇಕಾಗುತ್ತೆ. ಅವರೊಂದು ಸ್ಟೇಟ್ಮೆಂಟ್ ಅನ್ನು ಕೊಡಬೇಕಾಗಿ ಬರುತ್ತೆ. ಇದಕ್ಕೆ ಹೊಣೆಯಾದ ಸಚಿವರಿಗೆ ತಕ್ಕ ಪಾಠ ಕಲಿಸಬೇಕಾಗುತ್ತೆ. ಅವ್ರ ವಿರುದ್ಧ ಸ್ಟ್ರಿಂಜೆಂಟ್ ಆಕ್ಷನ್ ಅನ್ನು ಜರುಗಿಸಬೇಕಾಗಿ ಬರುತ್ತೆ. ಇದನ್ನು ನಾನು ಹೇಳ್ತಿದ್ದೇನೆ. ನನಗೆ ಗೊತ್ತಿರುವ ಮಾಹಿತಿಯ ಪ್ರಕಾರ ಗೆಳೆಯರೆ, ಈಗ ಬೆಂಗಳೂರು ಒಂದರಲ್ಲಿ ಸರಾಸರಿ 5,000 6,000 ಈ ಥರ ಟೆಸ್ಟಿಂಗ್ ಇತ್ತೀಚೆಗೆ ಆಗ್ತಿದೆ ಅಂತ ಗೊತ್ತಿದೆ. ಆದರೆ ಜುಲೈ ಆರಂಭದಲ್ಲಿ ಮತ್ತು ಜೂನ್ ತಿಂಗಳಲ್ಲಿ ಸುಮಾರು 2,164 ಸಂಖ್ಯೆಗಳಷ್ಟು ಟೆಸ್ಟಿಂಗ್ ಆಗಿದೆ ಒಂದು ದಿನಕ್ಕೆ ರಾಜಧಾನಿ ಬೆಂಗಳೂರಲ್ಲಿ. ನೀವು ಲೆಕ್ಕ ಹಾಕೊಳ್ಳಿ, ಒಟ್ಟು 78,440 ಟೆಸ್ಟ್ಗಳು ಒಂದು ತಿಂಗಳಲ್ಲಾಗಿದೆ ಒಂದು ಮಾಹಿತಿಯ ಪ್ರಕಾರ. ನೀವು ಲೆಕ್ಕ ಹಾಕೊಳ್ಳಿ, ಬೆಂಗಳೂರಲ್ಲಿ ಕೊರೋನಾ ಸ್ಫೋಟ ಆಗ್ತಿದೆ. ಏನೇನು ಕಮ್ಯುನಿಟಿಗೆ ಸ್ಪ್ರೆಡ್ ಆಗಿದೆಯೋ, ಏನು ಅದು ಮೀರಿ ಇನ್ನೇನಾಗಿದೆಯೋ, ಅಲ್ಲೋಲ ಕಲ್ಲೋಲ ಅಂತೂ ಆಗಿದೆ. ಜನ ರಸ್ತೆಗಳಲ್ಲಿ ಹೆಣಗಳು ಉರುಳ್ತಾ ಇವೆ, ಜನ ತತ್ತರಿಸಿ ಹೋಗಿದ್ದಾರೆ, ಬದುಕು ಉಡುಗಿ ಹೋಗ್ಬಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ಈ ಟೆಸ್ಟಿಂಗ್ ಆಗಿರೋದು ಕೇವಲ 2,164. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಒಂದು ವಿಚಾರ. ಅಂದರೆ 78,440. ಇನ್ನು ಜುಲೈ ಮೊದಲನೇ ವಾರದಲ್ಲಿ 4 ದಿನಗಳಲ್ಲಿ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಸುಮಾರು 9,000 ಚಿಲ್ಲರೆ ಆಗಿದೆ. ಅಂದರೆ ಒಂದು ದಿನಕ್ಕೆ 2,261, ಸ್ವಲ್ಪ ಜಾಸ್ತಿ ಅಷ್ಟೇನೆ. ಅಂದರೆ ಆವರೇಜು ಸುಮಾರು 4,370 ಏನಾಗಬೇಕಾಗಿತ್ತು ನ್ಯಾಷನಲ್ಲು. ಅದಕ್ಕೆ ಅಟ್ಲೀಸ್ಟ್ ಇಷ್ಟು ಮಿನಿಮಮ್ ಮಾಡಬೇಕು ಅಂತ ರಾಷ್ಟ್ರೀಯವಾಗಿ ಕಡ್ಡಾಯ ಏನು ಮಾಡಿತ್ತು, ಅದಕ್ಕಿಂತ ಕಮ್ಮಿ, ಕನಿಷ್ಠದಲ್ಲಿ ಕನಿಷ್ಠ. ಅಂದರೆ ರೋಗ ಹಬ್ಬೋದಕ್ಕೆ ಈ ತಪಾಸಣೆಯಲ್ಲಾದ ವೈಫಲ್ಯ ಕಾರಣನ. ದೊಡ್ಡ ಮಟ್ಟದಲ್ಲಿ 2 ತಿಂಗಳಿಂದಲೂ ಕೂಡ ದೊಡ್ಡ ಕಾರ್ಯಾಚರಣೆ ನಡೆಸಿ ಟೆಸ್ಟಿಂಗನ್ನು ಮಾಡಿ ರೋಗಿಗಳನ್ನ ಪತ್ತೆ ಹಚ್ಚಿ ತಕ್ಷಣ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸ ಮಾಡಿದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಫಜಿತಿ ಆಗ್ತಿರ್ಲಿಲ್ವೇನೋ ಅನ್ನೋದು ಸರ್ಕಾರವೇ ಸಿದ್ಧಪಡಿಸಿರುವ ಮಾಹಿತಿಯಿಂದ ನಮಗೆ ಗೊತ್ತಾಗ್ತಿದೆ. ಅಂದರೆ ಈಗ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಸ್ಫೋಟ ಆದ ನಂತರ ಈಗ ಮೈ ಕೊಡುಕೊಂಡ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಟೆಸ್ಟಿಂಗನ್ನು ಆರಂಭ ಮಾಡಿದೆ. ಸುಮಾರು ಒಂದು 10,000 ಚಿಲ್ಲರೆ ಒಟ್ಟಾರೆ ಸ್ಟೇಟಲ್ಲಿ ಟೆಸ್ಟಿಂಗ್ ಮಾಡಿದೆ. ಒಂದು 6,000 7,000 ಈ ಥರ ರಾಜ್ಯದಲ್ಲಿ ಟೆಸ್ಟಿಂಗ್, ನಗರದಲ್ಲಿ ಬೆಂಗಳೂರು ನಗರದಲ್ಲಿ ಟೆಸ್ಟಿಂಗ್ ಮಾಡಿದೆ. ಅಂದರೆ ಒಂದು ದಿನಕ್ಕೆ ಸರಾಸರಿ ನೀವು 5,500 6,000 ಟೆಸ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡ್ರೆ, ಒಂದು ದಿನಕ್ಕೆ ನಮಗೆ ಬರ್ತಿರೋದು ಆ 6,000 ಟೆಸ್ಟಲ್ಲಿ 1,000 ಚಿಲ್ಲರೆ ಪಾಸಿಟಿವ್ ಬರ್ತಿದೆ. ಅಂದರೆ 20% ಪಾಸಿಟಿವ್. ನೀವು ಟೆಸ್ಟ್ ಮಾಡುವಂತಹ ಒಟ್ಟು ಸ್ಯಾಂಪಲ್ಸ್ಗಳಲ್ಲಿ, ತೆಗೆದುಕೊಳ್ಳುವಂಥ ಒಟ್ಟು ಸ್ಯಾಂಪಲ್ಸ್ಗಳಲ್ಲಿ 20% ಪಾಸಿಟಿವ್ ಬರ್ತಿದೆ. ಅಂದರೆ ಸಮೂಹಕ್ಕೆ 20% ಕೊರೋನಾ ಹಬ್ಬಿದೆಯಾ? ಸರ್ಕಾರದಿಂದ ಸ್ಟೇಟ್ಮೆಂಟ್ ಬೇಕಾಗುತ್ತೆ. ಈ ಕನ್ಫ್ಯೂಷನ್ ಅಂಕಿಅಂಶಗಳು ಏನು ಮತ್ತು ಈ ಮಾಹಿತಿ ಏನಂತ ತೋರಿಸ್ತಾ ಇದೆ ಅಂತ ಯಾರು ಸ್ಟೇಟ್ಮೆಂಟ್ ಮಾಡ್ತಿದ್ದಾರೆ? ಈಗ 2 ದಿನದಿಂದ ಎಚ್ಚೆತ್ತಿದ್ದಾರೆ. ಸುಧಾಕರ್ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಆಮೇಲೆ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಔಟ್ಸ್ಕರ್ಟಲ್ಲಿರುವ ತುಮಕೂರು ಎಕ್ಸಿಬಿಷನ್ ಸೆಂಟರ್ಗೆ ಹೋಗ್ಬಿಟ್ಟು ಒಂದು ದೊಡ್ಡ ಕೋವಿಡ್ ಕೇರ್ ಸೆಂಟರ್ಗೆ ವಿಟ್ ಮಾಡಿದ್ದಾರೆ. ಯಾಕೆ ಈ ಕೇರನ್ನು 1 ತಿಂಗಳ ಮೊದಲು ತಗೊಳ್ಳಿಲ್ಲ? ತಗೊಂಡಿದ್ರೆ ಇಷ್ಟು ಫಜಿತಿ ಆಗ್ತಿರ್ಲಿಲ್ಲ. ಇದನ್ನು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇನೆ. ಈವನ್ ನ್ಯಾಷನಲ್ ತಪಾಸಣೆ ಅಥವಾ ಟೆಸ್ಟ್ ಮಾಡುವಂಥ ಅವರೇಜ್ ತೊಗೊಂಡ್ರು ಕರ್ನಾಟಕ ತೆಲಂಗಾಣಗಿಂತ ಕಡಿಮೆ ಇದೆ. ಈಗ ಡೆಲ್ಲಿನಲ್ಲಿ 10,29,750 ಟೆಸ್ಟಿಂಗು ಸಾಮರ್ಥ್ಯ ಇದೆ. ಹಾಗೆಯೇ ಜಮ್ಮು ಕಾಶ್ಮೀರ ಅಂತ ಸ್ಟೇಟಲ್ಲೂ ಕೂಡ ಸರಿಸುಮಾರು 17,000 ಇದೆ. ಈ ಥರ ತಮಿಳುನಾಡಲ್ಲೂ ಕೂಡ ಸುಮಾರು ಒಂದು 15,000 ಚಿಲ್ಲರೆ ಇದೆ. ಕರ್ನಾಟಕದಲ್ಲಿ ಇದಕ್ಕಿಂತ ಕಡಿಮೆ ಸುಮಾರು 10,000. ಈಗ ಒಂದು 3-4 ದಿನದಿಂದ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಹೊರತು ಅದಕ್ಕಿಂತ ಮೊದಲಿದ್ದು 10,000ಕ್ಕಿಂತ ಕಡಿಮೆ. ಅಂದರೆ ಸರ್ಕಾರವೇ, ಕೇಂದ್ರ ಸರ್ಕಾರವೇ ಸ್ಪಷ್ಟವಾಗಿ ರಾಜ್ಯಕ್ಕೆ ಸೂಚನೆಯನ್ನು ಕೊಟ್ಟಿದೆ. ನೀವು ಟೆಸ್ಟಿಂಗಲ್ಲಿ ಫೇಲ್ಯೂರ್ ಆಗ್ತಾ ಇದ್ದೀರಾ, ಕಡಿಮೆ ಮಾಡ್ತಿದ್ದೀರಾ. ಕರ್ನಾಟಕದ ಜನಸಂಖ್ಯೆಗೆ ಈ ಟೆಸ್ಟಿಂಗ್ ಪ್ರಮಾಣ ಏನೇನೂ ಅಲ್ಲ. ನೀವು ಟೆಸ್ಟಿಂಗನ್ನು ಕಡಿಮೆ ಮಾಡಿ
ಪಾಸಿಟಿವ್ ಎಲ್ಲ ನೆಗೆಟಿವ್, ಪಾಸಿಟಿವ್ ಕಡಿಮೆ ಬಂತು ಅಂತ ಹೇಳ್ಬಿಟ್ಟು ಕೋವಿಡ್ ಕಂಟ್ರೋಲಲ್ಲಿ ಇದೆ ಅಂತ ಹೇಳ್ಕೊಳ್ಳೋದಿದೆಯಲ್ಲ, ಅದು ಸರಿಯಾದ ಕ್ರಮ ಅಲ್ಲ. ಟೆಸ್ಟಿಂಗ್ ಜಾಸ್ತಿ ಮಾಡಿದರೆ ಬೇರೆ ಮಟ್ಟದಲ್ಲಿ ಏನಾಗಿದೆ ಅನ್ನುವ ಸತ್ಯ ನಿಮಗೆ ಗೊತ್ತಾಗುತ್ತೆ. ಇನ್ನು ರ್ಯಾಂಡಮ್ ಚೆಕಪ್ ಎಲ್ಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮಧ್ಯೆ ಸಮೂಹಕ್ಕೆ ಹಬ್ಬಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಮಾಡ್ತೀವಿ ಅಂತ ಗೌರ್ಮೆಂಟ್ ಸ್ಟೇಟ್ಮೆಂಟನ್ನು ಕೊಟ್ಟಿತ್ತು. ಅದರ ರಿಸಲ್ಟ್ ಏನಾಯಿತು ಅನ್ನೋದನ್ನ ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ಈಗ ಜನರ ಮುಂದೆ ಇಡಬೇಕಾಗಿ ಬರುತ್ತೆ. ಇದರ ಮಧ್ಯೆ ಈ ಕೋವಿಡ್ ವಿಚಾರದ ಖರೀದಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಕರ್ಮಕಾಂಡದ ಒಂದು ಬಾಂಬ್ ಹಾಕಿದ್ರಲ್ಲ ಸಿದ್ದರಾಮಯ್ಯ, ಅದು ಈ ಸರ್ಕಾರಕ್ಕೆ ಶೋಭೆ ತರುವಂಥದ್ದಲ್ಲ. ಜನರ ರಕ್ತ ಹೀರುವಂತಹ, ಜನ ನೋವಿಂದ ತತ್ತರಿಸುವ ಸಂದರ್ಭದಲ್ಲಿ ಅವರಿಗೆ ನೆರವಾಗುವ ಬದಲು ಅವರಿಗೆ ಕೊಡಬೇಕಾದಂತಹ ಹಣವನ್ನು ದುರುಪಯೋಗ ಮಾಡುವಂತಹ, ಕಷ್ಟದಲ್ಲಿರುವ ನೋವಲ್ಲಿರುವ ಜನರ ಬದುಕನ್ನು ಕಿತ್ಕೊಳ್ಳುವಂತಹ ಈ ಪರಮ ನೀಚ ಮನಸ್ಥಿತಿ ಇದೆಯಲ್ಲ, ಇದು ಖಂಡನಾರ್ಹ. ಇವತ್ತು ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸ್ಟೇಟ್ಮೆಂಟ್ ಏನೇನು ಸಾಲದು. ಈ ಸರ್ಕಾರ ಟ್ರಾನ್ಸ್ಪರೆಂಟ್ ಆಗಿದ್ದರೆ ಯಾರ ಸಚಿವರು ತಿಂದಿದ್ದವ್ರು ಮನೆ ಹೋಗ್ಲಿ, ರಾಜೀನಾಮೆ ಕೊಟ್ಟು ಹೋಗ್ಲಿ ಹೇಳಿ. ಇಂಥ ಸಂದರ್ಭದಲ್ಲಿ ದುಡ್ಡು ಹೊಡೆಯೋರು ಮನುಷ್ಯ ಅಲ್ಲ ಅವರು. ಆದ್ರಿಂದ ಗೌರ್ಮೆಂಟು ಪಾರದರ್ಶಕವಾಗಿದ್ದರೆ ಯಡಿಯೂರಪ್ಪನವರು ಸ್ಟೇಟ್ಮೆಂಟ್ ಕೊಡೋದಲ್ಲ, ಒಂದು ಎಂಕ್ವೈರಿ ಕಂಡಕ್ಟ್ ಮಾಡಬೇಕು, ಫೇರ್ ಎಂಕ್ವೈರಿ ಕಂಡಕ್ಟ್ ಮಾಡಬೇಕು, ಸತ್ಯ ಇದರಿಂದ ಬೆಳಕಿಗೆ ಬರಬೇಕು. ಇದನ್ನ ಸ್ಪಷ್ಟವಾಗಿ ಹೇಳ್ತೇನೆ. ಸಿದ್ದರಾಮಯ್ಯ ಅವರು ಬಂದು ಎಲ್ಲ ಅಂಕಿಅಂಶಗಳು ನೋಡಲಿ, ಅಧಿಕಾರಿಗಳು ಎಲ್ಲ ದಾಖಲೆಗಳನ್ನು ಕೊಡ್ತಾರೆ, ಅವರೇ ಬಂದು ಖುದ್ದಾಗಿ ವಿರೋಧ ಪಕ್ಷದ ನಾಯಕರಿಗೆ ಎಲ್ಲವನ್ನ ಪರಿಶೀಲನೆ ಮಾಡಬೇಕು. ಈಗಾಗಲೇ ಯಾವುದೇ ಲೋಪದೋಷಗಳಿದ್ದು ನಾವು ಸರಿಪಡಿಸ್ತೇವೆ. ಅಕಸ್ಮಾತ್ ಎಲ್ಲರೂ ಲೋಪದೋಷಗಳು ಕಂಡ್ರೆ ಅವರ ಮೇಲೆ ತೀವ್ರತರವಾದ ಕ್ರಮವನ್ನು ಅಧಿಕಾರಿಗಳ ಮೇಲೆ ತಗೊಳ್ತೇವೆ, ಅಥವಾ ಯಾವನೇ ವ್ಯಕ್ತಿ ಇರಬಹುದು. ಆದರೆ ಈ ರೀತಿ ದಾಖಲೆಗಳಿಲ್ಲದೇ ಅನಾವಶ್ಯಕವಾಗಿ ಇವತ್ತಿನ ಸಿದ್ದರಾಮಯ್ಯನವರು ಟೀಕೆ ಮಾಡ್ತಾ ಇದ್ದಾರೆ. ನಾನು ಇದುವರೆಗೆ ಅವರಿಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಲಿಲ್ಲ. ಇವತ್ತು ನೀವು ಕೇಳೋದಕ್ಕಾಗಿ ಅವ್ರಿಗೆ ಹೇಳ್ತಾ ಇದ್ದೇನೆ, ವಿರೋಧ ಪಕ್ಷ ನಾಯಕರು ಕುಂತ್ಕೊಳ್ಳಿ ವಿಧಾನಸೌಧದಲ್ಲಿ, ಎಲ್ಲ ಕಡತಗಳನ್ನು ಪರಿಶೀಲನೆ ಮಾಡಿ ಸೂಕ್ತವಾದ ಸಲಹೆಗಳು. ಗೆಳೆಯರೆ, ಯಡಿಯೂರಪ್ಪ ಅವರ ಸ್ಟೇಟ್ಮೆಂಟ್ ಅನ್ನ ನೀವು ನೋಡಿದ್ರಿ. ಈಗ ವರ್ತಮಾನದ ಕಟು ಸತ್ಯವನ್ನ, ನೋವಿನ ದೃಶ್ಯಗಳನ್ನ ನಾನು ನಿಮಗೆ ತೋರಿಸ್ತೇನೆ. ಈ ದೃಶ್ಯಗಳನ್ನ ನೋಡಿ, ಯುವತಿಯೊಬ್ಳು ಕಂಗಾಲಾಗಿ ನಡು ರಸ್ತೆಯಲ್ಲಿ ನಿಂತು ಆಂಬ್ಯುಲೆನ್ಸ್ಗೋಸ್ಕರ ಕಾಯ್ತಿದ್ದಾಳೆ, ಕೆಮ್ತಾ ಇದ್ದಾಳೆ, ಮಾಸ್ಕ್ ಹಾಕಿದ್ದಾಳೆ. ಅವರಿಗೆ ಯಾರು ಕೂಡ ನೆರವಿಗೆ ಬರ್ತಿಲ್ಲ, ಒತ್ತಡದಿಂದ ತತ್ತರಿಸಿ ಹೋಗಿದ್ದಾರೆ. ಅದೇನು ಕೊರೋನಾನೋ ಮತ್ತೇನೋ ಗೊತ್ತಿಲ್ಲ. ಎಂಥ ಸ್ಥಿತಿ ಬಂತು ಬೆಂಗಳೂರಿಗೆ, ಅದೆಂಥ ನೋವಿನ ದೃಶ್ಯ ಇದು. ನಾವು ಬೆಂಗಳೂರಲ್ಲಿ ಇಂಥ ದೃಶ್ಯವನ್ನು ಯಾವತ್ತಾದರೂ ನೋಡಿದ್ವಾ? ಮತ್ತೊಂದು ದೃಶ್ಯ ನೋಡಿ, ಖಾಸಗಿ ವಾಹಿನಿಯ ಕ್ಯಾಮ್ರಾಮನ್ ಅಂತಿಯವರು ವೆಹಿಕಲ್ ಇಲ್ದಲೆ, ಆಂಬ್ಯುಲೆನ್ಸ್ ಇಲ್ದಲೆ ಮನೆಯಲ್ಲಿ ನರಳ್ತಾ ಇದ್ದಾರೆ. ಯಾರಾದರೂ ಆಸ್ಪತ್ರೆಗೆ ಸೇರಿಸಿ ಅಂತ ಹೇಳ್ತಿದ್ದಾರೆ. ಇದು ಏನಾಯ್ತು ನಮ್ಮ ಬೆಂಗಳೂರಿಗೆ? ಇಂತಹ ಬೆಂಗಳೂರಿಗೆ ಇಂಥ ಮೇಯರ್ ಬೇಕಾ ಅಂತ ಕೇಳ್ತಿದ್ದೀನಿ. ಒಂದು ಆಂಬ್ಯುಲೆನ್ಸ್ ಕೊಡೋದಕ್ಕಾಗ್ತಿಲ್ಲ ಕಾರ್ಪೊರೇಷನ್ ಮೇಯರ್ ಕೈಲಿ. ಅವ್ರು ಯಾಕೆ ಅಧಿಕಾರದಲ್ಲಿ ಇರಬೇಕು ಅನ್ನೋ ಮಾತನ್ನು ನಾನು ಸ್ಪಷ್ಟವಾಗಿ ಕೇಳ್ತಿದ್ದೇನೆ. ಒಂದು ನರಳ್ತಾ ಇರೋನ್ನ ಆಸ್ಪತ್ರೆಗೆ ತಗೊಂಡು ಹೋಗೋದಕ್ಕೆ ಆಂಬ್ಯುಲೆನ್ಸ್ ಇಲ್ಲ, ಸತ್ತು ಹೋಗಿರೋರಿಗೆ ಗೌರವಯುತವಾಗಿ ದಫನ್ ಮಾಡೋದಕ್ಕೆ ಅವ್ರ ಕೈಲಿ ಒಂದು ವೆಹಿಕಲ್ ಕೊಡೋಕ್ಕಾಗ್ತಿಲ್ಲ. ಅವ್ರ ಅಧಿಕಾರದಲ್ಲಿ ಯಾಕೆ ಮುಂದುವರಿಬೇಕು? ಈ ಕಾಂಟೆಕ್ಸ್ಟ್ ಅಲ್ಲೇ ಒತ್ತಡಕ್ಕೆ ಗುರಿಯಾದಂತಹ ಹಿರಿಯ ಸಚಿವ ಅಶೋಕ್ ಅವರು ಇವತ್ತು ತುರ್ತು ಕಾರ್ಪೊರೇಟರ್ಗಳ ಮೀಟಿಂಗ್ ಅನ್ನ ಮಾಡಿ ಅಲ್ಲಿ ನಿಜಕ್ಕೂ ಕೆಲವು ಪ್ರಮುಖವಾದ ವಿಚಾರಗಳನ್ನ ತರಾಟೆಗೆ ತೆಗೆದುಕೊಂಡು ದಿ ಪೋಸ್ಟ್ ಇದರ ಬಗ್ಗೆ ತುರ್ತು ಕಾರ್ಪೊರೇಟರ್ಗಳ ಸಭೆಯನ್ನು ವರದಿ ಮಾಡಬೇಕು, ಕರಿಬೇಕು ಅಂತ ಹೇಳ್ಬಿಟ್ಟು ವರದಿ ಮಾಡಿತ್ತು. ಈ ಬಗ್ಗೆ ಸಮಗ್ರ ವಿವರವನ್ನ ದಿ ಪೋಸ್ಟ್ ನಲ್ಲಿ ನಾವು ಹೇಳಿದ್ವಿ. ಇವತ್ತು ನಡೆದಂತಹ ಸಭೆಯಲ್ಲಿ ಮೇಯರ್ ಮಹಾಶಯರು ದಿಢೀರ್ ಪ್ರತ್ಯಕ್ಷ ಆಗಿ ಕಾಣಿಸ್ಕೊಂಡಿದ್ದು ಇವತ್ತಿನ ಒಂದು ದೊಡ್ಡ ಪವಾಡ ಗೆಳೆಯರೆ. ಅವರು ಅಲ್ಲಿ ಹಾಜರಾಗೋದ್ರ ಮೂಲಕ ಅವರು ಕೂಡ ಚರ್ಚೆಯಲ್ಲಿ ಪಾಲ್ಗೊಂಡ್ರು. ಸಭೆಯಲ್ಲಿ ಇದ್ದಂತಹ ಕಾರ್ಪೊರೇಟ್ಗಳು ಅವರಿಗೆ ಚಿಮರಿ ಹಾಕಿದ್ರು, ತರಾಟೆಗೆ ತೆಗೆದುಕೊಂಡ್ರು. ಇಷ್ಟೆಲ್ಲ ಆದರೂ ಕೂಡ ನೀವು ಯಾಕೆ ಬರಲಿಲ್ಲ ಅನ್ನೋ ಮಾತನ್ನ ಕೆಲವರು ಪ್ರಶ್ನೆ ಮಾಡಿದ್ರು ಅಂತ ನನಗೆ ಗೊತ್ತಾಗಿದೆ. ಸಭೆಯಲ್ಲಿ ಹಾಜರಿದ್ದಂತಹ ಅಶೋಕ್ ಅವರು ಎಲ್ಲ ಕಾರ್ಪೊರೇಟರ್ಗಳಿಗೆ ನೀವು ಇಲ್ಲಿ ಇನಿಷಿಯೇಟ್ ತಗೋಬೇಕು, ಅಲ್ಲಿ ಯಾರಿಗಾದ್ರೂ ನಿಮ್ಮ ವಾರ್ಡ್ಗಳಲ್ಲಿ ತೊಂದರೆ ಆದ ನೀವು ನೆರವಿಗೆ ಬರಬೇಕು. ಪ್ರತಿ ವಾರ್ಡಿಗೂ ಕೋವಿಡ್ಗೋಸ್ಕರ ಒಂದೊಂದು ಆಂಬ್ಯುಲೆನ್ಸ್ ಅನ್ನ ಡೆಡಿಕೇಟೆಡ್ ಆಗಿ ನಾನು ಕೊಡ್ತೇನೆ ಅನ್ನೋ ಭರವಸೆಯನ್ನು ಕೂಡ ಕೊಟ್ಟರು. ಹಾಗೇನೆ ಪ್ರತಿ ವಾರ್ಡ್ಗೆ 30 ಲಕ್ಷವನ್ನ ಕೋವಿಡ್ ಕೇರಿಗೆ ಅವರು ರಿಲೀಸ್ ಮಾಡಿದ್ದಾರೆ. ಇದೊಂದು ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಇಷ್ಟಿದ್ರೂ ಕೂಡ ಯಾವುದೇ ರೆಸ್ಪಾನ್ಸ್ ಇಲ್ಲದಲೇ ಮೇಯರು ಸಭೆಯಿಂದ ಹೊರಟು ಹೋಗಿದ್ದು ಬಹಳಷ್ಟು ಕಾರ್ಪೊರೇಟ್ಗಳ ಸಿಟ್ಟಿಗೂ ಕೂಡ ಗುರಿಯಾಯಿತು ಗೆಳೆಯರೆ. ಈ ಮಾತನ್ನ ಹೇಳ್ತಾ ಒಟ್ಟಾರೆ ಬೆಂಗಳೂರು ಸೇರಿದಂತೆ ಕರ್ನಾಟಕ ಒಂದು ನೋವಿನ ತುದಿಯಲ್ಲಿ ನಿಂತಿದೆ. ಮುಂದೆ ಏನಾಗುತ್ತೋ ಅನ್ನುವಂತಹ ಭೀತಿಯ ತುದಿಯಲ್ಲಿ ನಿಂತಿದೆ. ಯಾರಿಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಏನೂ ಅನಾಹುತ ಆಗದಿರಲಿ, ಎಲ್ಲರೂ ಕೂಡ ಸುರಕ್ಷಿತವಾಗಿ ಬದುಕಲಿ ಅನ್ನುವ ಆಶಯದ ಜೊತೆ ನನ್ನ ಮಾತನ್ನು ಮುಗಿಸ್ತೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.